ಇದಾನೆ ಏನೋ ಅಲ್ಲಿ ತಕೋಗ್ಯವನ ನಮ್ಮ ಅಣ್ಣ ಒಬ್ಬ ಇದ್ರೆ ಸಾಕು. ನಮ್ಮ ಅಣ್ಣನ ಮಕ್ಕ ನೋಡ್ಕೊಂಡು ಮಾತಾಡಿಸ್ಕೊಂಡ್ ಓದ್ತೀನಿ. ಇವ್ರು ಸಾಸ್ಯಾರು ಮಾತಾಡಿಸ್ತಾರ ಇಲ್ವೋ? ಇವಳು ಒಂದಿಟ್ಟು ಚೈತ್ರ ಒಂದಿಟ್ಟು ಜಮ್ದವಳು. ಇವಳು ಮಾತಾಡಿಸ್ತಾಳೆ ಇಲ್ವೋ ಗೊತ್ತಿಲ್ಲ. ಹೆಂಗ ನಮ್ಮ ಅಣ್ಣನ ನಮ್ಮ ಅತ್ತಿಗೆ ಮಾತಾಡ್ಸ್ಕೊಂಡ್ ಓದ್ತೀನಿ. ನಮ್ಮ ಅತ್ತಿಗೆ ಅದು ಏನು ನನಗೆ ಲೆಕ್ಕಿಲ್ಲ. ನಮ್ಮ ಅಣ್ಣಯಿಂದ ಲೆಕ್ಕ ನನಗೆ. ಏನಮ್ಮ ಕೋಮ್ಲಮ್ಮ ಅಪ್ರೂಪಕ್ಕೆ ಊರ್ ಕಡೆಗೆ ಬಂದೆ. ಭಾಗ್ಯಕಯ್ಯ ಅಣ್ಣನ ಮಾತಾಡ್ಸ್ಕೊಂಡು ಅಣ್ಣನ ನೋಡ್ಕೊಂಡು ನಮ್ಮ ತಬ್ಬ ಬಂದು. ಯಾಕೋ ನಮ್ಮ ಅಣ್ಣ ಬೋಲ್ ನೆನಪಿ ಬರೋನು ಅದಕ್ಕೆ ಮಾತಾಡ್ಸ್ಕೊಂಡು ನಮ್ಮ ತಬ್ಬ ಬಂದಮ್ಮ. ವಯಸ್ಸಾದ್ಮೇಲೆ ಏನಮ್ಮ ಸುಮ್ಮನಿಗ ಹೋಗಿ ನಿಮ್ಮ ಅಣ್ಣನ ನಿಮ್ಮ ಅತ್ತಿಗೆನೂ ಮಾತಾಡ್ಸ್ಕೊಂಡು ಚೆನ್ನಾಗಿರು. ಯಾಕೆ ಸುಮ್ಮನೆ ಯೋಸರ್ ಸಾತಾಲೆ ಹೋಗಿ ಭಾಳ ದಿನ ಆತಲ್ಲಿ ನೀವು ಅವರು ಮಾತ್ಬಿಟ್ಟು ಹರಿಯರ ಅವರೇನ ನಾನೇ ಹೋಗ್ತಿರ್ಲಿಲ್ಲ. ಅವರು ಒಂದೆರಡು ಸತಿ ನೋಡಿರು ಸುಮ್ಕಾದ್ರು ಕರೆದು ನಾನು ಹೋಗ್ದಂಗೆ ಜಮಾ ಮಾಡ್ಕೊಂಡಿರ್ತಿದ್ನ. ಅದಕ್ಕೆ ಅತ್ತ ಈಗ ಬಿಡತ್ತ ನಮ್ಮ ಮನೇನ ಮಕ್ಕ ನೋಡ್ಕೊಂಡು ನಮ್ಮ ಮನೇನ ಮಾತಾಡ್ಸ್ಕೊಂಡು ಅಲ್ಲಿಗೂ ಹೋದಾಗಿಂದನೂ ಇಲ್ಲ ಹತ್ರದಾಗಿದ್ದಿದ್ರೆ ಒಂಥರ ಅನ್ಸದ್ ಕಣ ಭಾಗ್ಯಕ್ಕಯ್ಯ. ಇವಾಗ ಒಂದಿಟ್ಟು ದೂರ ಹೋಗಿದ್ದೀವಲ್ಲ ನಮ್ಮ ಅಣ್ಣನ ಮಾತಾಡ್ಸೋಣ ತೆಗಿ ನನಗೂ ತವ್ರ ಮನೆಗೆ ಹೋಗಿ ಬರೋಣ ಅಂತ ಅನ್ಸುತ್ತೆ. ಇದೇ ಊರಾಗಿದ್ದಾಗ ಬಿಡು ಏನು ಅಂತ ಅನ್ಕೊಂತಿದ್ದೆ. ಹತ್ರ ಇರಬಾರ್ದಂದ್ರಿ. ತವ್ರ ಮನೇನೋ ಗಂಡನ ಮನೆ ಹತ್ರ ಇದ್ದರೆ ಒಂಥರ ಗೊತ್ತಾಗಲ್ಲ ಅದ್ರ ಬೆಲೆ ಏನು ಅಂತ. ಅದಕ್ಕೇನೆ ಬೇರೆ ಬೇರೆ ಇದ್ದರೆ ನೋಡಿ ಇವಾಗ ಅಲ್ಲಿಗೆ ಹೋಗಿ ಇರೋದಕ್ಕೆ ನಾವು ಇವಾಗ ನಾನು ತವ್ರ ಮನೆಗೆ ಹೋಗೋಣ ನಮ್ಮ ಅಣ್ಣನೂ ನಮ್ಮ ಅತ್ತಿಗೆನೂ ಮಾತಾಡ್ಸೋಣ ಅಮ್ಮಂಗೆ ಆಗುತ್ತೆ. ಹೋಗಿ ಜೈಕೆ ಅಲ್ಲೇ ಬಾಗ್ಲಾಗಿ ಕುಕ್ಕಣಿತ್ತು. ವಾರ ಯಾಕೆ ಹೋಗೋಣ? ಯಾಕನ ಮಾತಾಡಿರಿ ಹಿಂಗೆ ಅವಳು ಮಂತೆ. ಈಗ ವಾರ ಕುಕ್ಕಣಿತಮ್ಮ ನಡಿ ಹೋಗೋಣ. ಯಾಕೆ ಮಾತಾಡಲ್ಲ ನಡಿಯಮ್ಮ. ನಾವು ಒಳ್ಳೆ ತಂದಿಂದ ನಾವು ಒಳ್ಳೆ ಮಾತಿಂದ ಮಾತಾಡ್ಸಿರಿ ಯಾರು ಯಾಕೆ ಮಾತಾಡ್ತಾರೆ? ಯಾರು ಯಾಕೆ ತೊಗೊಂಬಳ್ಕಣಮ್ಮ. ನಮ್ಮ ಹತ್ರ ಇರೋದು ನಾವು ಒಳ್ಳೇದು ಬಯಸಿದ್ರೆ ಅವ್ರು ಒಳ್ಳೇದು ಬಯಸ್ತಾರೆ. ಹೆಂಗ ನಾಡಿದ್ದೆ ಹಿಂಗೆ ಅಂತ. ನನಗೆ ನಮ್ಮ ಅತ್ತಿಗೆ ಸಿಟ್ಟಿಂದು ಮೊದಲೇನೆ ನಮ್ಮ ಜಯ ಮಾತಿಗೆ ಅಂತ ನಾನು ಅವ್ರೇನು ಸಾಸ್ಯಾರು ಮಾತಾಡ್ಸಲ್ಲ. ಅವಳು ಚೈತ್ರ ಹಿಡ್ದು ದೌಲತ್ ಮಾಡ್ತಾಳೆ. ಏನ ಮಾತಾಡ್ಸಿರೆ ಮಾತಾಡ್ಕೊಂಬತ್ತೀನಿ ಇದ್ದು. ಇಲ್ಲಾಂದ್ರೆ ಇವತ್ತೇ ಹೋಗ್ತೀನಿ. ಬಿಸಿಲಂತೂ ಉರ್ದೋಗುತ್ತೆ ಹೋಗತ್ತ. ಯಾಕೆ ಮಳೆ ಬಗ್ಗಂಗೇ ಇಲ್ಲ. ಏನು ಬಿಸಿಲು ಉರ್ದೋಗುತ್ತೆ ರಾಮ ಕಣ್ಣು ಬಿಡೋಕ್ಕಾಗಲ್ಲ. ಹೆಂಗ ನಮ್ದೊಂದು ಇಟ್ಟು ಅಜಾರ್ ಇರೋದಕ್ಕೆ ತಣ್ಣಗಿರುತ್ತೆ. ಇಲ್ಲಿ ಅಜಾರ್ದಾಗ ಕುಕ್ಕಂತೀನಿ ತೆಗಿಯೋಣ ಮಾನಿಕ್ಯಮ್ಮನ ಉಳ್ಟ್ಕ್ಯಮ್ಮನ ನಿದ್ದು ಬಂದಂಗೆ ಆಗುತ್ತೆ. ಹಂಗೇನು ನಿದ್ದು ಬತ್ತೈತೆ ಮಾನಿಕ್ಯಮ್ಮ ನೀ ಅಂತ ಹೇಳ್ತಿತ್ತು. ಇನ್ನು ಕುಕ್ಕಣೈತಿ ಜಕಯ್ಯ. ಏನು ಬಗ್ಗೆಮ್ಮ ಅದಳೆ ಇವಳು ಯಾಕೆ ಬಂದವಳೆ ಮಾನಿಕ್ಯಮ್ಮ ನೀನು ಇದು ಬಂದಂಗೆ ಆಗ್ತೈತೆ ಅಂತ ಹೇಳ್ತಿದ್ದೆ. ಇನ್ನು ಕೂಕೊಂಡಿದ್ಯಾ? ಹೇಳಮ್ಮ ಸುಮ್ ಕೂಕಾಡೆ ಕಣೆ. ಮನಿಕ್ಯಮ್ಮನ ಅಂತ ಈಗ ಗುಳ್ಟ್ಕ್ಯಮ್ಮನ ಅಂತ ಅನ್ಕಣೆ ನೀನು ಬಂದೆ. ಯಾಕೆ ಅದಕ್ಕೆಮ್ಮ ಅಣ್ಣ ಎಲ್ಗೋದ ಚಂದ್ರಣ್ಣಯ್ಯ? ಐತಮ್ಮ ಒಳಗೆ. ಏನಮ್ಮ ಅಣ್ಣ ಇನ್ನು ಅದಕ್ಕೆ ಇವಾಗ ನೆನಪು ಬಂದಿದ್ದೀವ ನಾವು? ಏನಿಲ್ಲ ಅದಕ್ಕೆಮ್ಮ ನನಗೆ ನಮ್ಮಣ್ಣ ಯಾಕನ ಬೋಲ್ ನೆನಪಾಗನು. ಅದಕ್ಕೆ ಇರೋನಬ್ಬ ಅವನನ್ನ ಮಾತಾಡ್ಸ್ಕೊಂಡು ಹೋಗೋಣ. ಅವನಂತೂ ಹಿಂಗಾದ ಅದಕ್ಕೆ ಇವನು ಇರೋನಬ್ಬ ಉಳ್ಕೊಂಡವನೆ. ವಯಸ್ಸಾದ್ಮೇಲೆ ಗನವಾಗೈದ ನಮ್ಮ ಅಣ್ಣಯ್ಯ. ಅದಕ್ಕೆ ಇವನಾದ್ರೂ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಇದೇ ಊರಾಗೆ ಇದ್ದಾಗ ಅಂದೆಲೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ನಾವು ಇಲ್ಲೇ ಇದ್ದಾಗ ನಿಮ್ಮನ್ನ ಒಟ್ಟನ್ನು ಮಾತಾಡೋದು, ನಾವು ನಿಮ್ಮನ್ನು ಮಾತಾಡೋದು, ನೀವು ನಮ್ಮನ್ನು ಮಾತಾಡೋದು, ಹಿಂಗೆ ಹೊಂದ್ಕೊಂಡು ಬೆಳೀತಾ ಹೋತ್. ಇವಾಗ ನಾವು ಒಂದು ಕಡೆಗೆ ಹೋಗಿದ್ದೀವಿ, ನೀವು ಇಲ್ಲೇ ಇದ್ದೀರಾ. ಅದಕ್ಕೆ ಅಲ್ಲೇ ಇದ್ದೀವಲ್ಲ ನಮಗೂ ಇವಾಗ ತವ್ರ ಮನೆ ಬೆಲೆ ಏನು ಅಂತ ಗೊತ್ತಾಗ್ತೈತೆ. ಅದಕ್ಕೆ ನಾನು ಸೇಬ್ ಬಿಡತ್ತ ಎಲ್ಲ ಇದ್ದೇವೇನೆ ಎಲ್ಲ ಬತ್ತ ಸಂಬಂಧ ಅಂದಮೇಲೆ ಯಾವುದಾದ್ರೂ ಒಂದು ಬಂದೇ ಬರ್ತವೆ ಅಂತೇಳಿ ಅದಕ್ಕೆ ನಮ್ಮ ಅಣ್ಣನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಮ್ಮ. ನಾವು ಯಾರನ್ನೂ ತೊಗೊಂಬಕ್ಕೆ ಹೋಗಿಲ್ಲಮ್ಮ. ನಾವು ಯಾರನ್ನೂ ತೊಗೊಂಬಕ್ಕೆ ಹೋಗಲ್ಲ, ಏನಿಲ್ಲ. ಈಗ ನೀವು ಚೆನ್ನಾಗಿದ್ರೆ ನಾವು ಚೆಂದಕ್ಕಿರ್ತೀವಿ. ನೋಡಿ ನಿಮ್ಮ ಅಣ್ಣ ಒಳಗೈತಿ. ಈಗಳಮ್ಮ ನಾವು ಯಾರಿಗೇನು ಕೆಟ್ಟದ್ದು ಬಯಸಿಲ್ಲ. ಈಗ ನಿನ್ನ ಮಗ ಬಂದಮೇಲೆ ನಾವು ನಮ್ಮ ಮನೆಗೆ ಇಟ್ಕೊಂಡು ನೋಡ್ಕೊಂಡು ಅವ್ನಿಗೂ ಇವತ್ತು ಒಳ್ಳೆ ನಾವು ಅದನ್ನ ಅನ್ಬಾರ್ದು. ಆದ್ರೂ ನಾವು ಅಂಥದ್ದು ಕೆಟ್ಟದ್ದು ಬಯಸಲ್ಲ ಅಂತ ಹೇಳೋದು. ಇವತ್ತೇ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮಾತಾಡ್ಸಲ್ ಕಣ ನಮ್ಮನ್ನ ಹೋಗಂತ ಅನ್ಬೋದಾಗಿತ್ತಲ್ಲ. ನಮ್ಮ ಮನೆ ಬಾಕ್ಲಕ್ಕೆ ಬಂದಾರ ನಾವು ಯಾವತ್ತೂ ಹಂಗೆ ಮಾತಾಡಲ್ಲ ಕಣಮ್ಮ. ನಾವು ಯಾರಿಗೂ ತೊಗೊಂಬಕ್ಕೆ ಹೋಗಲ್ಲ. ಬಾ ಒಳಕ್ಕೆ ಅಲ್ಲೇನೇ ಭಾಗ್ಯಮ್ಮ ಅನ್ಬಾರ್ದು ಹೇಳಿ. ಮನೆ ಬಾಗಿಲಿಗೆ ಯಾರನ್ನ ಬಂದವ್ರೆ ಅಂದಮೇಲೆ ಯಾವುದೇ ಆಗಲಿ ಆಟ ಸಾಧಿಸ್ಬಾರ್ದು. ಅಲ್ಲಿಗೆ ಬಿಟ್ಟು ಹಾಕ್ಬೇಕು. ನಾವು ಚೆನ್ನಾಗಿರ್ಬೇಕು ಅಂಬೋದಿರ್ಬೇಕು. ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ಜಗಳ ಆಡೋದು ಎಲ್ಲ ಸಹಜ. ನಾವೆಲ್ಲ ಇದ್ದಾವೆ. ಒಂದು ಮಾತು ಬಂದಾಗ ಪರದಾಡ್ಬೇಕು. ಇನ್ನೊಂದು ಕೆಲಸ ಕಾರ್ಯ, ಒಳ್ಳೆ ಕೆಲಸ ಕಾರ್ಯ, ಶುಭ ಕಾರ್ಯ ಅಂಥವೆಲ್ಲ ಬಂದಾಗ ಒಂದಾಗಬೇಕು ಎಲ್ಲ ಮಾರ್ತ್ಕೊಂಡು. ಏನು ಅದನ್ನೇ ಸಾಧಿಸ್ತಾ ಓದೋಟನು ಏನಾಗುತ್ತೆ? ಏನೂ ಆಗಲ್ಲ. ಯಾರು ಏನು ಓದ್ಕೊಂಡು ಹೋಗ್ತಾರೆ ಹೇಳು? ಇರತಕ್ಕ ನಾನು ನಂದು ನಾನು ಅಂಬೋದು ಜಾಸ್ತಿ ಜನಕ್ಕೆ ಅಷ್ಟೇ. ನೇ ಒಳಕಾಲ ನಡಿ ಕೋಮ್ಲಮ್ಮ ಒಳಕ್ಕೆ ನಡಿ. ಐತಿ ಚಂದ್ರಣ್ಣ ಒಳಗೆ? ಒಳಗೆ ಐತಮ್ಮ. ಅಯ್ಯಪ್ಪ ಬಿಸಿಲಿಗೆ ಎಲ್ಲಿ ಹೋಗಲ್ಲ. ಅಲ್ಲೇನೆ ಬೈನತ್ನ 4 ಗಂಟೆ ಹಂಗೆ ಹೋಗುತ್ತೀಂಗಿ. ಚೆನ್ನಾಗಿ 4 ಗಂಟೆ ಹಂಗೆ ಎಮ್ಮೆ ಇಟ್ಟತ್ನ ಕಟ್ಟಕ್ಕೆ ಬಂದುಬಿಡುತ್ತೆ. ಹುಲ್ಲಾಕ್ ಬಂದುಬಿಡುತ್ತೆ. 4 ಗಂಟೆಯಿಂದ ಹೋಗಿ ಒಂದು 6:30 7 ಗಂಟೆ ತಕ್ಕನ 6:30 ತಕ್ಕ ಹಿಂಗೆ ಬಿಡ್ಕೊಂಬತೈತೆ. ಆಮೇಲೆ ಮಾಡ್ಕೊಂಬಂದು ಹಾಲು ಕರೆದು ಒಂದೇ ಒಂದು ಮನೆಗೆ ಹುಡುಗರೆಲ್ಲ ಇದಾವಲ್ಲ ಹಾಲು ಅಂತ ಹಾಲು ಬೇಕು ಅಂತ ಒಂದೇ ಒಂದು ಕಟ್ಕೊಂಡಿದ್ದಿ. ಬಾ ಒಳಕ್ಕೆ ಬಾ ಹೋಗೋಣ. ಕೂಕ ನಿಮ್ಮ ಅಣ್ಣ ಇನ್ನು ಕರಿತೀನಿ ಐತಲ್ಲಿ ಇಟ್ಕೊಂಡೈತನ ಕರಿತೀನಿ. ಕೂಕ ಹೋಗ್ಯಾರೆಲ್ಲ ಕಾಣಿಸ್ತಾ ಇಲ್ಲ. ಎಲ್ಲ ಎಲ್ಗೋದ್ರು ಚೈತ್ರ ಪುಣ್ಯ ಶಿವಾನಿ ಎಲ್ಲನ?
ಹೇಳಮ್ಮ ಆ ಹುಡುಗರು ರಾತ್ರಿಲಾನ ಕಿತ್ತ 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 ಅಂತಿರ್ತವೆ. ಈಗ ಒಂದು ಸಣ್ಣ ಮನೆ ಕೆಂಡವ್ರಿ ಅವರು. ಇವರು ಋತುನು ಚೈತ್ರ ಯಾತ ಅವರು ಮದ್ವೆ ಋತಮ್ಮನ ಮಕ್ಳದು. ಅದಕ್ಕೆ ಆತ ಕೇಳಕ್ಕೆ ಹೋಗ್ಯವ್ರಿ. ಆತ ಏನೋ ಶಾಸ್ತ್ರ ಪತ್ರ ಆತ ಕೇಳಬೇಕು ಅಂತ ಹೇಳಿ ಹೋಗ್ಯವ್ರೇನಪ್ಪ. ಯಾತಕ್ಕೆ ಕೇಳಬೇಕು ಹಂಗೆ ಯಾತ ತೋರ್ಬೇಕು ಅಂತ ಹೋಗ್ಯವ್ರು. ಅವರು ಒಟ್ಟು ಬಾಡ ವ್ಯವಸ್ಥೆ ಅದು ಇದು ಮಾಡ್ಸೋದು ಇರುತ್ತಲ್ಲ ಮದುವೆ ಶೋಭನ ಅಂದಮೇಲೆ. ಅದಕ್ಕೆ ಆತನ ತಗೊಂಬತ್ತೀವಿ ಅಂತೇಳಿ ಅವ್ರು ಹೋಗ್ಯಾರ. ಇವ್ರು ಈಗಿನ ರೂಮ್ನ ಬಾಕ್ಲಾಕೊಂಡು ಹುಡುಗರು ಮನೆ ಕೆಂಡಿರ್ಬೇಕು. ಎದ್ದಾಳ್ತಾರೆ ತಾಡಿ ಗಂಟೆ ಕೂಕ ಏನು ಬಂದಿದ್ಯಾ ಇವತ್ತಿದ್ದು ನಾಳೆ ಹೋಗ್ಬಂತ ಮನೆ ಕೆಮ್ಲಿ ಬಿಡೋದಕ್ಕೆ ಬಿಡು. ಆಮೇಲೆ ಎದ್ದಾಳೆ ಪಾಪ ಮನೆ ಕೆಂಡಿರೋರ್ನ ಎಬ್ರಿಸ್ಬಾರ್ದು. ತಿರ್ಗಾ ಹುಡುಗರು ಮನೆಗಿಸ್ಕೊಂಡು ಅವರು ಮನೆ ಕಂಡವ್ರೆ. ಬಿಡು ಆಮೇಲೆ ಮಾತಾಡಿಸ್ತೀನಿ ಎದ್ಮೇಲೆ. ಯಾಕ ಏನು ಮಾಡ್ತೀರಾ? ಕೋಮ್ಲಮ್ಮ ಬಂದಿಲ್ಲ ಅದಕ್ಕೆ ಮಾತಾಡಿಸ್ತಿದ್ದೆ. ಬಾರಮ್ಮ ಶಾಂತಮ್ಮ ಬಾ ಕೂಕ ಬಾ. ಚೆನ್ನಾಗಿದೆಯಾ ಅದಕ್ಕೆ? ಚೆನ್ನಾಗಿದ್ದೀನಮ್ಮ. ನೀನು ಚೆನ್ನಾಗಿದೀಯ? ಚೆನ್ನಾಗಿದ್ದೀವಿ. ನಮ್ಮ ಅಣ್ಣನ ಮಾತಾಡಿಸ್ಕೊಂಡು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಅಣ್ಣ ಎಲ್ಲಿ ಕರೆಯೋದಕ್ಕೆ? ಏನಪ್ಪ ಯೋಯ್ ಏನಪ್ಪ ಬಾ ಎಲ್ಲಿಲ್ಲೇ ನಡಿಯ ಮುಣ್ಣು. ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ಐತೆ, ಮೊಸರು ಐತೆ, ನಡಿ ನಡಿ. ಅನ್ನ ಸಾರನು ಐತೆ. ಬಾರಮ್ಮ. ಬೇಡ ಅದಕ್ಕೆ ಆಮೇಲೆ ಊಟ ಮಾಡ್ತೀನಿ. ಇವಾಗೇನು ಬೇಡ, ನಾನು ಅಲ್ಲಿ ಉಂಟ್ಕೊಂಡೆ ಬಂದಿದ್ದೆ. ನಮ್ಮ ಮನೆಗೆ ತಿಂಡಿ ಮಾಡಿದ್ರು, ಅಲ್ಲ ನಾನು ತಿನ್ಕೊಂಡು ಬಂದೆ. ನಮ್ಮ ಮನೆಗೆ ಒಂದೆರಡು ದೋಸೆ ಮಾಡ್ಕೊಂಡು ಕೊಡ್ತೀನಿ. ದೋಸೆ ಹಿಟ್ಟೈತೆ, ಬಾಲೆ ತಿನ್ಬಂತೆ. ಉಪ್ಪಿಟ್ಟಿನೇನು ಬಿಡಕತ್ತ. ನಮ್ಮ ಮನೆಗೆ ದೋಸೆ ಮಾಡ್ಕೊಂಡು ಕೊಡ್ತೀನಿ. ಚಟ್ನಿ ಆಲೂಗಡ್ಡೆ ಪಲ್ಯ ಐತೆ. ಏನೇ ಯಾಕೆ ಮಾತಾಡಿಸ್ದೆ? ಮಾಮ್ಲಮ್ಮ ಬಂದಿದ್ಲು. ಅಣ್ಣನ ನೋಡ್ಕೊಂಡು ನೋಡಂಗಾಗೈತೆ, ಅಣ್ಣನ ಮಾತಾಡ್ಸಂಗಾಗೈತೆ ಅಂತ ಅದಕ್ಕೆ ನಾನು ಮಾತಾಡ್ಸಿದ್ನಪ್ಪ. ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಮ್ಮ. ಏನು ಇವಾಗ ಬಂದಿದ್ರ ಮಾತಾಡ್ಸಕ್ಕೆ ಅಣ್ಣ? ಈಗ ಬಂದಿದ್ರಮ್ಮ. ನೋಡೋಣ ಇಲ್ಲಿ ಹತ್ರದಾಗಿದ್ದಾಗ ಏನೋ ನನ್ನ ಮನಸ್ತಾಪಗಳು ಬರ್ತವೆ. ದೂರ ಹೋಗ್ಬಿಟ್ಟಿದೀವಿ ನಾವು. ಇಲ್ಲೆಲ್ಲ ಮನೆ ಖಾಲಿ ಮಾಡ್ಕೊಂಡು ಅಲ್ಲೇ ಇರೋಣ ಅಂತ ಅಲ್ಲೇ ಹೋಗಿದೀವಿ, ಅಲ್ಲೇ ಇರ್ತೀವಣ್ಣ. ನಮಗೆ ಅಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಇವನು ನಮ್ಮ ಬುದ್ಧಿವಂತ ಆಗ್ಯವನೆ. ನಮ್ಮ ಪಾಪ ನಮ್ಮ ಸುಬ್ಬು ಅವನು ಬುದ್ಧಿವಂತ ಆಗವನೆ. ಅದಕ್ಕೆ ಅತ್ತ ಅಲ್ಲೇ ಇರೋಣ ಅಂತ ಅನ್ಕೊಂಡಿದೀವಿ. ನೇನು ದೂರ ಇರ್ತೀವಿ ಸುಮ್ಮನೆ. ಏನಕ್ಕೆ ಹತ್ರ ಇದ್ದಾಗ ಈಗ ಹಿಂಗೇನಾನ ಒಂದು ಗೊತ್ತಿರ್ತವೆ. ಏನು ಮಾಡೋದಣ್ಣ? ನಾವು ಏನೇನೋ ಒಂದು ಸಣ್ಣ ಪುಟ್ಟಕ್ಕೆ ಮಾತಾಡ್ತೀವಿ. ನಾನು ಅದಕ್ಕೆ ಬಿಡತ್ತ ಇದ್ದಿದ್ದೇನೆ ಅಂತೇಳಿ ಯಾಕೋ ಬೋಲ್ ನೋಡಂಗ ಬಿಟ್ಟಿತ್ತು ಕಣಣ್ಣ ನಿನ್ನಂತೂ. ಯಾಕನ ಹೇಳತ್ತೀನಿ ನಮ್ಮ ಅಣ್ಣ ನೋಡ್ತಾ ಮಾತಾಡಿಸ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಅದು ಯಾಕೆ ಗೊತ್ತಿಲ್ಲ, ಬೋಲ್ ನೆನಪಾಗ್ತಿದ್ದೆ. ಕನಸ್ನಾಗೆಲ್ಲ ಬತ್ತಿದ್ದೆ, ಹಂಗಾಗ್ಬಿಟ್ಟಿತ್ತು. ಚೆನ್ನಾಗಿರೋರ್ನ ಯಾರು ಬೇಡ ಅಂಬಲ್ಲಮ್ಮ. ನಮಗೂ ಚೆನ್ನಾಗಿರ್ಬೇಕು ಅಂಬದೇ ಇರೋದು. ಯಾರ ತಗನಾತು ನಾವು ಚೆನ್ನಾಗಿರ್ಬೇಕು ಎಲ್ಲರ ತಗೋನು ಅಂತ ಹೇಳ್ತೀವಿ ಹೊರ್ತನು. ನಾವೇನೇನು ಯಾರ ತಗೇನು ಈಗಳಮ್ಮ ಅದು ಇದು ಒಟ್ಟು ಮನಸ್ತಾಪಗಳು ಮಾಡ್ಕೊಂಬದಂಥವೆಲ್ಲ ನಮಗೂ ಸುರ್ಬುರಲ್ಲ. ನಮಗೂ ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂಬದೇ ಇರೋದು. ಮತ್ತೆ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕಿರತ್ತ ಅಷ್ಟೇನೆ. ಇವತ್ತಿರ್ತಿ ನಾಳೆಗೆ ಹೋಗ್ತೀವಿ. ಎಲ್ಲರೂ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವುದಿರಲ್ಲ ಅಂತ. ಹೆಂಗಾತ ಬಿಡು ಬಂದಿದೆಯಲ್ಲ. ಅದೇ ನಮ್ಗೊಂದಿಟ್ಟು ಖುಷಿ. ನಿಮ್ಮ ಅಣ್ಣಗೆ ಒಂದಿಟ್ಟು ನೋಡಿ ನಮ್ಮ ತಂಗಿ ಮಾತಾಡ್ಸಲ್ಲ. ಮತ್ತು ನಿಮ್ಮ ಅಣ್ಣಗೆ ಎಲ್ಲ ಒಂದು ಕಡೆಗೆ ಇತ್ತು. ಹೆಂಗತ್ತ ಅದು ನಿಮ್ಮ ಅಣ್ಣರಿಗೂ ಚಿಂತೆ ಬಗೆಹರಿತತ್. ಹಂಗಂಬದು ನಮ್ಮ ಕೋಮ್ಲಮ್ಮ ಇರೋದೊಂದೈತೆ. ಎಂತ ಚೆನ್ನಾಗಿ ಬಂದು ಬತ್ತಾ ಹೋಗ್ತಾ ಹೆಂಗಿರ್ಬೋದು, ಬರೋದೇ ಇಲ್ಲ ಅಂತ ಅಂಬದು. ನಂತಾಗ ಯಾವಾಗ ನಾವನಂತಡಿ ಹಂಗೆ ಅಂಬದು. ಏನಾತ ಏನೋ ನಾವು ಇರೋದೊಂದು ಹೆಣ್ಪಿಳ್ಳೆ ಬಿಡು. ಹೆಣ್ಣು ಹುಡುಗಿ ನಮ್ಮ ತಂಗಿ ಅಲ್ವೇ, ಕರಿಬೇಕಲ್ವೇ ನಾವು ಕರ್ಕೊಳಿಸ್ಬೇಕು ಅಂಬದು ನಮಗೂ ಆಸೆ ಇರುತ್ತಮ್ಮ. ಅದಕ್ಕೆ ಕರಿತೀವಿ. ನೀವು ಇಲ್ಲದ ಎಲ್ಲ ಇದು ಮಾಡ್ಕೊಂಡಿದ್ದೆ ಮಾತಾಡಿರಿ. ಇನ್ಯಾರು ಅಮ್ಮ ಇದು ಮಾಡ್ತಾರೆ ಹೇಳು? ಅದಕ್ಕೇನೆ ಏನೋ ಬೋತ್ತಾವೆ ಅನ್ಸರ್ಸ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ನೋಡೋದಲ್ಲ ವೀಕ್ಷಕರೇ, ಇಲ್ಲೇ ಇದ್ರೂ ನಾವು ಕರೆದ್ರು ಗೊತ್ತಾ ಇರಲಿಲ್ಲ. ಅವಾಗ ಇವಾಗ ದೂರ ಹೋಗ್ಯವಳಲ್ಲ, ಹತ್ರದಾಗಿದ್ರೆ ಹಂಗೇನೆ. ತವ್ರ ಮನೆ ಮೇಲೆ ಗಂಡನ ಮನೆ ಮೇಲೆ ಏನು ಪ್ರೀತಿ ಇರಲ್ವಂತೆ. ಹತ್ರ ಗಂಡನ ಮನೆಗೆ ತವ್ರ ಮನೆ ಒಂದೇ ಹತ್ರ ಇದ್ದರೆ ತವ್ರ ಮನೆ ಮೇಲೆ ಪ್ರೀತಿ ಇರಲ್ಲ. ಅವಾಗ ಹೆಣ್ಮಗಳ ಮೇಲೂ ಇರಲ್ಲ. ಅದಕ್ಕೆ ಮತ್ತೆ ಯಾವುದೇ ಆಗಲಿ ದೂರ ಇದ್ರೇ ಜಾಸ್ತಿ ಪ್ರೀತಿ ಇರೋದಂತೆ. ಅದಕ್ಕೆ ಇವಾಗ ಹೋಗೋಳಲ್ಲ, ಇವ್ರು ಬಿಟ್ಟು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಈಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತೇಳಿ ಅದಕ್ಕೆ ಮಾತಾಡಿಸ್ತಾಳೆ. ಈಗೆಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಅವಳೆ ಬಂದವಳೆ. ಚೆನ್ನಾಗಿರಲಿ. ಮನೆ ಬಾಗ್ಲಕ್ಕೆ ಬಂದವ್ರನ್ನ ನಾವು ಯಾವತ್ತೂ ಏನು ಅಂಬಕ್ಕೆ ಹೋಗಲ್ಲ. ಮಾತಾಡ್ಸ್ಕೊಂಡು ಬಂದವ್ರು ಅಂದ್ರೆ ನಾವು ಮಾತಾಡ್ತೀವಿ. ಮನೆ ಬಾಗ್ಲಕ್ಕೆ ಬಂದಿರೋರಿಗೆ ಆರೈಕೆ ಮಾಡ್ತೀವಿ. ಅದೇ ಮೇಯ್ನ್ ಇರೋದು. ಯಾರೇ ಆಗಲಿ ನಮ್ಮ ಮನೆ ಬಾಗ್ಲಿಗೆ ತಗ್ಗಿ ಬಂದವ್ರೆ ಅಂತಂದರೆ ನಾವು ಅವ್ರನ್ನ ಮಾತಾಡಿಸ್ಬೇಕು. ಕೂತ್ಕೊಳ್ರಿ, ನಿಂತ್ಕೊಳ್ರಿ, ಕಾಫಿ ಕುಡೀರಿ, ಉಣ್ರಿ, ತಿಂದ್ರಿ ಅಂತ ಏನೋ ಒಂದು ಆರೈಕೆ ಮಾಡ್ಬೇಕು ಅವ್ರಿಗೆ. ಒಟ್ಟಿನಲ್ಲಿ ಬಂದವ್ರೆ ಅಂತಂದರೆ. ನೋಡ್ತಾ ಇರಿ. ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.